ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಅವ್ರ ಮನಸ್ಸಲ್ಲಿ ಏನ್ ಓಡ್ತಾ ಇದೆ, ಅವ್ರದ್ದು ದಾಳ ಯಾವ ರೀತಿ ಅಂತ. ಕೂಲ್ ಏನ್ ಹೇಳ್ತಾರೆ ರಾಹುಲ್? ಸಿದ್ದರಾಮಯ್ಯ ವೈಟ್ ಅಂಡ್ ವಾಚ್ ತಂತ್ರಗಾರಿಕೆಯನ್ನು ಮುಂದುವರಿಸಿದ್ದಾರೆ. ಬಿಕಾಸ್ ಆತರ ಅವ್ರಿಗಿಲ್ಲ, ಆತರ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಅಬ್ಬರದ ಆಟಕ್ಕೆ ಸಿಎಂ ಸೈಲೆಂಟ್ ಗೇಮ್ ಮುಖಾಂತರನೇ ಉತ್ತರ ಕೊಡ್ತಾ ಇದ್ದಾರೆ. ರಾಹುಲ್ ಕರೆದಾಗ್ಲೂ ದಾಖಲೆಯ ಬಜೆಟ್ ಅಸ್ತ್ರವನ್ನ ಮಂಡಿಸ್ತಾರೆ. ಬೀಸೋ ದೊಣ್ಣೆಯಿಂದ ಪಾರಾದ್ರೆ 1000 ವರ್ಷ ಆಯುಷ್ ಅನ್ನೋ ರೀತಿನಲ್ಲಿ ಸಿಎಂ ಲೆಕ್ಕಾಚಾರಗಳನ್ನು ಹಾಕೊಳ್ತಾ ಇದ್ದಾರೆ. ಮತ್ತೆ ಈಗಿನ ಸ್ಥಿತಿ ಸಿದ್ದರಾಮಯ್ಯ ಅವ್ರಿಗೆ ಪೂರಕವಾಗಿದೆ, ಅವರೇ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಆ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಒಂದು ವಿಶೇಷ ಅಧಿವೇಶನ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಕೇಂದ್ರದ ಬಜೆಟ್ನ ವಿಶೇಷ ಅಧಿವೇಶನ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಮುಗೀತು ಅಂತ ಇದ್ದ ಹಾಗೆಯೇ ಮತ್ತೆ ನಮ್ಮಲ್ಲೇ GBA ಚುನಾವಣೆಗಳಿದ್ದಾವೆ, ಪಂಚರಾಜ್ಯ ಚುನಾವಣೆಗಳಿದ್ದಾವೆ. ಸೊ ಬಯಸಿಯೂ ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯ ನೀಡಿದ್ದು ಹಾಲು ಅನ್ನೋ ರೀತಿನಲ್ಲಿ ಸಿದ್ದರಾಮಯ್ಯ ಅವರು ಒಂದು ಅಪ್ಪರ್ ಹ್ಯಾಂಡಲ್ ಇದ್ದಾರೆ. ಇಷ್ಟು ದಿನ ನಾವೇನು ನೋಡ್ತಾ ಇದ್ವಿ 6 ತಿಂಗಳ ರಾಜಕಾರಣದಲ್ಲಿ, ಅಟ್ಲೀಸ್ಟ್ ಒಂದು ಸೆಪ್ಟೆಂಬರ್ ಅಥವಾ ಆಗಸ್ಟ್ ತನಕ ಅಪ್ಪರ್ ಹ್ಯಾಂಡಲ್ ಯಾರಿದ್ರು ಅಂದರೆ ಅದು ಡಿ ಕೆ ಶಿವಕುಮಾರ್. ಬಟ್ ಈಗ ಸ್ಥಿತಿಗತಿಗಳು ಚೇಂಜ್ ಆಗ್ತಾ ಇದೆ. ಬಟ್ ಡಿ ಕೆ ಶಿವಕುಮಾರ್ ಒಂದಷ್ಟು ಸಂದೇಶಗಳನ್ನು ರವಾನೆ ಮಾಡೋ ಕೆಲಸವನ್ನಂತೂ ಮಾಡುವ ಸಾಧ್ಯತೆ ಇದೆ. ಏನಂತಂದರೆ, ಎದುರಾಳಿ ಸ್ಮೂತ್ ಆಗಿದ್ದರಷ್ಟೇ ನಾನು ಸ್ಮೂತ್ ಆಗಿರ್ತೀನಿ, ಅದೇ ನಡ್ಕೊಂಡು ಬರ್ತಿರೋದೀಗ. ಇಲ್ದಿದ್ರೆ ನಾನು ಕೂಡ ರಫ್ ಅಂಡ್ ಟಫ್ ಅನ್ನೋ ಸಂದೇಶವನ್ನು ಕೊಡ್ತಾರೆ. ರಾಹುಲ್ ವರ ಕೊಟ್ಟರು ಡಿ ಕೆ ಶಿಗೆ ಅಡೆತಡೆ ತಪ್ಪಿದ್ದಲ್ಲ. CM ತೀರ್ಥ ಪ್ರಸಾದ ಕೊಡಲೇಬೇಕು ಅಂತಕ್ಕಂಥ ಲೆಕ್ಕಾಚಾರ ಅದು ಗೊತ್ತಿದೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಇವತ್ತಿನ ಡಿ ಕೆ ಶಿ ಭೇಟಿ ವೇಳೆ ಸುಳಿವಷ್ಟೇ. ಇಬ್ಬರ ನಡುವೆ ಮುಖಾಮುಖಿ ಒಪ್ಪಂದ ಕಾಯಬೇಕು. ಫೆಬ್ರವರಿ ಮೊದಲ ವಾರದಲ್ಲಿ ಮುಖಾಮುಖಿ ಆಗೋ ಸಾಧ್ಯತೆ ಇದೆ. ಆಮೇಲೆ ಕೆಲವರು ಸಿದ್ದರಾಮಯ್ಯನವರ ಹತ್ತಿರದಿಂದ ನೋಡಿದಂಥವ್ರು, ಸಿದ್ದರಾಮಯ್ಯನವರಿಂದ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ರೀ, ಬಿಟ್ಕೊಡಲ್ಲ ಅವರು, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ, ಶಕ್ತಿ ಪ್ರದರ್ಶನಕ್ಕೂ ಮುಂದಾಗ್ಬಿಡ್ತಾರೆ. ಬೇಕಾದರೆ ಏನೂ ಇಲ್ಲ ಅಂದರೆ ಅಲ್ಟಿಮೇಟ್ಲಿ CLPನಲ್ಲಿ ಒಂದು ವೋಟಿಂಗ್ ಆಗಿಬಿಡ್ಲಿ, ಶಾಸಕರು ಯಾರ ಪರ ಇದ್ದಾರೆ ನೋಡೇ ಬಿಡೋಣ ಅಂತಂತ ಕೂತ್ಕೊಂಡ್ರೆ ಹಠ ಹಿಡಿದ್ರೆ ಹಾಗೇ ನಡಿಬೇಕು. ಸಂವಿಧಾನಿಕವಾಗಿ ಹಾಗೆ ಆಗೋದು. ಹೈಕಮಾಂಡ್ ತೀರ್ಮಾನ ಏನು ಬೇಕಾದರೂ ಆಗಿರಲಿ. ಅದಕ್ಕೋಸ್ಕರನೇ ಡಿ ಕೆ ಶಿ ಅವರ ವೆಯ್ಟಿಂಗ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನಿಜ ಈಗ ಹೈಕಮಾಂಡ್ ವರ ಕೊಟ್ಟರೂ ಕೂಡ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಮಾತ್ರ ಸ್ಮೂತಾಗಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆಯೋದು. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ಗೆ. ಇದೆಲ್ಲದರ ಅರಿವಿದ್ದೇ ಅವರು ಕೂಡ ಹಾಗೆ ನಡ್ಕೋತಾ ಇದ್ದಾರಾ ಅಂತ. ಅರವಿಂದ್, ಹೌದು, ಸಿದ್ದರಾಮಯ್ಯನವರು ಒಂದ್ ವೇಳೆ ಹೈಕಮಾಂಡ್ ಒಪ್ಪಿದ್ರು ಕೂಡ ಸಿದ್ದರಾಮಯ್ಯನವರು ಮನಸ್ಪೂರ್ವಕವಾಗಿ ಅಧಿಕಾರವನ್ನ ಬಿಟ್ರೆ ಮಾತ್ರ ಅದು ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ. ಇಲ್ಲೇ ಹೋದ್ರೆ ಅದು ಪಕ್ಷದಲ್ಲಾಗಿರ್ಬಹುದು ಅಥವಾ ಸರ್ಕಾರದಲ್ಲಾಗಿರ್ಬಹುದು ದೊಡ್ಡ ಮಟ್ಟದ ಗೊಂದಲಗಳು ಆಗುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಅರಿವಿದೆ. ಹಾಗಾಗಿನೇ ಹೈಕಮಾಂಡ್ಗೆ ಪ್ಲೀಸ್ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಪದೇ ಆಗಿ ಮಾಡ್ತಿದ್ದಾರೆ. ಮೈಸೂರಿಗೆ ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ ಕೂಡ ನಿಮ್ ಜೊತೆ ಮಾತನಾಡಬೇಕು, ಟೈಮ್ ಬೇಕು ಅನ್ನುವಂತ ಪ್ರಸ್ತಾಪವನ್ನ ಇಟ್ಟಿದ್ರು. ಹಾಗಾಗಿ ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ. ಒಂದು ಹೈಕಮಾಂಡ್ ಅನ್ನ ಮನವೊಲಿಸಿ ಅವರ ಮೂಲಕ ಸಿದ್ದರಾಮಯ್ಯನವರನ್ನ ಮನವೊಲಿಸಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಅಂತ ಅನಿಸುತ್ತೆ. ಹಾಗಾಗಿನೇ ಪದೇ ಹೈಕಮಾಂಡ್ ಭೇಟಿಗೆ ಹೋಗುವಂಥದ್ದು, ಅವರನ್ನ ಮನವೊಲಿಸುವ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಒಂದ್ ವೇಳೆ ಈಗ ಹೈಕಮಾಂಡ್ ಒಪ್ಪಿದ್ರು ಕೂಡ ತತ್ಕ್ಷಣಕ್ಕೆ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಖಂಡಿತವಾಗ್ಲೂ ಹೇಳಿಕ್ ಸಾಧ್ಯ ಇಲ್ಲ. ಈಗಾಗಲೇ ಮಮತಾ ಅವರು ಹೇಳಿದ್ರು ಯಾವ್ಯಾವ ಸನ್ನಿವೇಶಗಳು ಮುಂದೆ ಇದ್ದಾವೆ ಅನ್ನುವಂಥದ್ದು. ಪಂಚರಾಜ್ಯ ಚುನಾವಣೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, GBA ಚುನಾವಣೆ ಆಗಿರ್ಬೋದು, ಇದೆಲ್ಲವನ್ನ ಓವರ್ಟೇಕ್ ಮಾಡಿ ಸಿದ್ದರಾಮಯ್ಯನವರ ಅಧಿಕಾರವನ್ನ ಕಿತ್ಕೊಳ್ಳುವಂತ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಇಲ್ಲ. ಆದ್ರೆ ಯಾವತ್ತು ಅನ್ನುವಂತ ಸುಳಿವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನೀಡಬಹುದು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದಿಷ್ಟು ಮನವೊಲಿಸಬೇಕು ಅಥವಾ ಅವರಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಹೈಕಮಾಂಡ್ ಯಾವ ಭರವಸೆಯನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅಲ್ಟಿಮೇಟ್ ಆಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆಸಿ ಅವರನ್ನ ಮನವೊಲಿಸಿದ ಬಳಿಕವೇ ಈ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಅಂತ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.